ನಮಸ್ಕಾರ. ನಾನು ನಿಮ್ಮ ಸುಧಾರಾಣಿ. ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಜೀವನನೇ ಒಂದು ಪಯಣ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಈ ಪಯಣದಲ್ಲಿ ಕಳ್ಕೊಳ್ಳೋದು, ಪಡ್ಕೊಳ್ಳೋದು ಸತತವಾಗಿ ನಡೀತಾನೆ ಇರುತ್ತೆ. ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್. ಈ ಏಳು ಬೀಳು, ಸುಖ ದುಃಖ, ನೋವು ನಲಿವು, ಇದ್ರ ಜೊತೆಗೆ ಜೀವನ ಕಲಿಸಿದಂಥ ಪಾಠ ಇರ್ಬೋದು, ಅಥವಾ ನಮ್ಮ ಗುರು ಹಿರಿಯರು ಹೇಳ್ಕೊಟ್ಟಿದ್ದಂಥ ಪಾಠಗಳೇ ಇರ್ಬೋದು. ಅದನ್ನು ಯಾವುದನ್ನು ಮರೀದೇನೆ ಬರೀ ಹಿಂದೆ ನಡೆದಂಥ ವಿಷಯಗಳನ್ನೇ ಮೆಲುಕು ಹಾಕ್ತಾ ನಿಂತ ನೀರಾಗಿ ನಿಲ್ಲದೆ ನಮ್ಮ ಗುರಿ ಏನಿತ್ತು, ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ನಾವು ಮುನ್ನುಗ್ಗಬಹುದು, ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಇದರ ಜೊತೆಗೆ ನಮ್ಮತನವನ್ನು ಕಳ್ಕೊಳ್ಳದೆ, ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳದೆ, ಒಂದು ಗಾದೆ ಹೇಳ್ತಾರಲ್ವ, ಹರಿತಾ ಇರೋ ನೀರಿನ ತರಹ ಇರಬೇಕು ಅಂತ. ಆ ಥರ ಈ ಎಲ್ಲ ಆಲೋಚನೆಗಳ ಒಂದು ಏನಂತಾರೆ, ಈ ಎಲ್ಲ ಆಲೋಚನೆಗಳ ರಿಸಲ್ಟೇ ಇವತ್ತು ಈ ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ನನಗೆ ಮುಂಚಿಂದನೂ ಚಾಲೆಂಜಸ್ ಅಂದರೆ ತುಂಬ ಇಷ್ಟ. ಅಂದರೆ ಮಾಡೋ ಕೆಲಸಗಳಲ್ಲಿ ಏನಾದರೂ ಒಂದು ಹೊಸತನ ಇರಬೇಕು, ಅಥವಾ ಹೊಸ ವಿಷಯಗಳನ್ನ ಕಲಿತ್ಕೋಬೇಕು, ಏನಾದರೂ ಒಂದು ಹೊಸದು ಟ್ರೈ ಮಾಡಬೇಕು ಅನ್ನೋದು ಬೈ ನೇಚರ್ ನಾನು ಹಾಗೇನೆ. ಸೊ ಆ ಥರ ಸುಮಾರು ವಿಷಯಗಳನ್ನ ಟ್ರೈ ಮಾಡಿದ್ದೀನಿ. ಅಂದರೆ ಆ್ಯಕ್ಟಿಂಗ್ ಇರ್ಬೋದು, ಮಾಡಲಿಂಗ್ ಇರ್ಬೋದು, ನಿಮ್ಗೆಲ್ರಿಗೂ ಗೊತ್ತಿದೆ, ಬೇರೆಯವ್ರಿಗೆ ಧ್ವನಿ ಕೊಡೋದಿರ್ಬೋದು, ಡಬ್ಬಿಂಗ್ ಮಾಡೋದಿರ್ಬೋದು, ಅಥವಾ ಬೇರೆ ಬೇರೆ ಬಿಡುವಿನ ಸಮಯದಲ್ಲಿ ಕೋರ್ಸಸ್ ಮಾಡೋದಿರ್ಬೋದು. ಹೀಗೇನೆ ಸುಮಾರು ವಿಷಯಗಳನ್ನೆಲ್ಲ ಕಲಿಯೋದಕ್ಕೆ, ಆ ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡೋದಕ್ಕೆ ಒಂದು ಕಾರಣ ಬೇಕಲ್ವಾ. ಸೊ ಇಷ್ಟು ವರ್ಷ ನೀವು ನನ್ನನ್ನು ತೆರೆ ಮೇಲೆ ಸುಧಾರಾಣಿಯಾಗಿ ನೋಡಿದ್ದೀರ. ಆದರೆ ಈ ಸುಧಾರಾಣಿ ಮೊದಲು ಜಯಶ್ರೀ ಆಗಿದ್ಲು. ಜಯಶ್ರೀ, ಸುಧಾರಾಣಿ ಈ ಎರಡೂ ನನ್ನ ಹೆಸರೇ. ಆದರೆ ನನಗೆ ಅಂತ ಒಂದು ನನ್ನ ಒಂದು ವ್ಯಕ್ತಿತ್ವ ಇದೆ ಅಲ್ವಾ. ನಾನು ನಿಜವಾಗ್ಲೂ ನಾನು ಯಾರು, ಆ್ಯಸ್ ಅ ಪರ್ಸನ್, ಹೂಮ್ ಆಮ್ ಐ, ಹೌ ಆಮ್ ಐ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ನಿಮ್ಗೆಲ್ರಿಗೂ ಸುಮಾರು ಇಂಟರ್ವ್ಯೂಗಳಲ್ಲಿ ಕೇಳಿರ್ತೀರಾ, ಓದಿರ್ತೀರಾ, ನೋಡಿರ್ತೀರಾ. ಕೆಲವೊಂದು ವಿಷಯಗಳು ಮಾತ್ರ ಗೊತ್ತಿರುತ್ತೆ. ಆದರೆ ಅದು ನೇರವಾಗಿ ನಾನೇ ನಿಮ್ಮ ಜೊತೆ ಹಂಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಅದು ಒಂದು ಕಾರಣ. ಆಮೇಲೆ ಒಂದು ಸತಿ ಹೀಗೆ ಯಾರೋ ಹೇಳಿದ್ರು, ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ನೀವು ಯಾಕೆ ನಿಮ್ಮ ಎಕ್ಸ್ಪೀರಿಯನ್ಸಸ್ನೆಲ್ಲ ಬರಿಬಾರ್ದು ಅಂತ. ಏಕೆಂದರೆ ನನಗೆ ಸ್ವಲ್ಪ ಬರೆಯೋಕ್ಕೆ ಇಷ್ಟ ಇದೆ. ಆವಾಗ ಹೌದಲ್ವಾ, ಇದೊಂದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು. ಆದರೆ ಸೀರಿಯಸ್ಸಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಬರೆಯೋಷ್ಟು ಒಂದು ಪುರ್ಸತ್ತಿತ್ತಿಲ್ಲ. ಜವಾಬ್ದಾರಿಗಳೆಲ್ಲ ಇದೆ ಇನ್ನೂ, ಆ ಪುರ್ಸತ್ತಿತ್ತಿಲ್ಲ. ಆಮೇಲೆ ಅಷ್ಟು ಏನಂತಾರೆ, ಅಷ್ಟು ಕೇಪಬಿಲಿಟಿ ನನ್ನಲ್ಲಿ ಬರೆಯೋದಕ್ಕೆ ಇಲ್ಲ ಅಂತ ಅನ್ನಿಸ್ತು. ಇನ್ನು ಕೆಲವರು ನೀವು ಹೇಳಿ ನಾವು ಬರಿತೀವಿ ಅನ್ನೋ ಒಂದು ಆಫರು ಮಾಡಿದ್ರು. ಓಕೆ, ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಸಡನ್ನಾಗಿ ಒಂದು ಸತಿ ಅನ್ನಿಸ್ತು, ಒಂದಿನ ಈ ಥಾಟ್ ಬಂತು. ಇದು ಒಂದು ಸುಮಾರು ಒಂದು 3-4 ವರ್ಷದಿಂದ ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅನ್ನೋ ಒಂದು ಥಾಟ್ ನನ್ನ ಮೈಂಡಲ್ಲಿ ಇತ್ತು. ಯಾತಕ್ಕೆ ನಾನೇ ನೇರವಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್, ಅದು ನನ್ನ ವೈಯಕ್ತಿಕ ಬದುಕಿಂದೇ ಇರ್ಬೋದು, ಅಥವಾ ನನ್ನ ವೃತ್ತಿ ಜೀವನದ್ದೇ ಇರ್ಬೋದು, ಅಥವಾ ದಿನನಿತ್ಯ ಏನು ನಡೆಯುತ್ತೋ ಅದೆಲ್ಲನೂ
ನೇರವಾಗಿ ನನ್ನ ಮಾತುಗಳಲ್ಲೇ ನಾನೇ ಹೇಳಿದ್ರೆ, ನಾನೇ ನಿಮ್ಮ ಜೊತೆ ಹಂಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಂತ ಅನ್ನಿಸ್ತು. ಸೊ ಅಗೇನ್ ದಟ್ ವಾಸ್ ಅನದರ್ ಮೇನ್ ರೀಸನ್ ಈ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ದಿಕ್ಕಿನಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅನ್ನೋ ಒಂದು ಆಸೆ ಇದೆ, ಭರವಸೆ ಇದೆ, ನಂಬಿಕೆ ಇದೆ. ಏಕೆಂದರೆ ಇಷ್ಟು ವರ್ಷ ನೀವೆಲ್ಲರೂ ನನ್ನ ಇಷ್ಟೊಂದು ಪ್ರೀತಿಯಿಂದ, ಅಭಿಮಾನದಿಂದ ನಿಮ್ಮ ಮನೆ ಮಗಳು ಅಂತ ಭಾವಿಸಿ ಆ ಒಂದು ನನಗೆ ನಿಮ್ಮೋಳು ನಾನು ಅನ್ನೋ ಒಂದು ಭಾವನೆ ನನಗೆ ಕೊಟ್ಟಿದ್ದೀರ. ಸೊ ಐ ಹೋಪ್, ಐ ರಿಯಲಿ ಡು ಹೋಪ್ ದಟ್ ಯು ವಿಲ್ ಲೈಕ್ ಇಟ್. ಆ್ಯಂಡ್ ನಿಮ್ಗಳ ಜೊತೆ ನನ್ನ ಎಲ್ಲ ವಿಷಯವನ್ನು, ನನ್ನ ಎಕ್ಸ್ಪೀರಿಯನ್ಸ್ಗಳಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ನನಗೂ ಅಷ್ಟೇ ಖುಷಿ ಇದೆ. ಸೊ ಐ ಆಮ್ ರೆಡಿ ಟು ಶೇರ್ ಆಲ್ ಮೈ ಥಾಟ್ಸ್ ವಿತ್ ಯು. ಫೆಬ್ 19 ಯಾಕೆ ಈ ಲಾಂಚ್ ಇಟ್ಕೊಂಡಿದ್ದೀನಿ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಎನಿ ಗೆಸಸ್? ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಫೆಬ್ 19, 1986 ನನ್ನ ಮೊದಲನೇ ಸಿನಿಮಾ, ನಾನು ನಾಯಕಿಯಾಗಿ ಮಾಡಿದಂಥ ಸಿನಿಮಾ, ನಮ್ಮೆಲ್ಲರ ಫೇವ್ರೆಟ್ ಸಿನಿಮಾ ಅಲ್ವಾ, ಆನಂದ್ ಲಾಂಚ್ ಆಗಿದ್ದು ಫೆಬ್ 19, 1986. ಈ ವರ್ಷಕ್ಕೆ ಅಂದರೆ ಈ ವರ್ಷ 40ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅಂದರೆ ಸಿನಿಮಾ ಶುರುವಾಗಿ 40th ಇಯರ್. ಸೊ ಹಾಗಾಗಿ ಇಟ್ಸ್ ಅ ವೆರಿ ಮೆಮೊರಬಲ್ ಡೇ. ಆ್ಯಂಡ್ ಐ ಥಿಂಕ್ ಇವತ್ತು ಲಾಂಚ್ ಮಾಡಿದ್ರೆ, ಅಂದರೆ ಫೆಬ್ 19 ಲಾಂಚ್ ಮಾಡಿದ್ರೆ, ದಟ್ ವಿಲ್ ಬಿ ಈವನ್ ಮೋರ್ ಮೆಮೊರಬಲ್ ಆ್ಯಂಡ್ ಈವನ್ ಮೋರ್ ಸ್ಪೆಷಲ್ ಅಂತ ನನಗನ್ನಿಸ್ತು. ಏಕೆಂದರೆ ಫೆಬ್ 19 ನಾನು ಜಯಶ್ರೀ ಆಗಿದ್ದವಳು ಸುಧಾರಾಣಿ ಆದೆ. ಮೊದಲನೇ ಸತಿ ಕ್ಯಾಮ್ರಾ ಫೇಸ್ ಮಾಡಿದೆ ನಾಯಕಿಯಾಗಿ. ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೆಲ್ಲ ಬೇರೆ, ಬಟ್ ನಾಯಕಿಯಾಗಿ ಮೊದಲನೇ ಸತಿ ಕ್ಯಾಮ್ರಾ ಫೇಸ್ ಮಾಡಿದೆ. ಆ್ಯಂಡ್ ಜೊತೆಗೆ ನನ್ನ ಜೀವನದಲ್ಲಿ ಒಂದು ಅತಿ ದೊಡ್ಡ ತಿರುವು ಕೊಟ್ಟಂಥ ಅಥವಾ ತಿರುವು ಪಡ್ಕೊಂಡಂಥ ದಿನ ಅದು. ಅಂದರೆ ನನ್ನ ಲೈಫಲ್ಲಿ ಇಟ್ ವಾಸ್ ಅ ಲೈಫ್ ಆಲ್ಟ್ರಿಂಗ್ ಮೊಮೆಂಟ್, ಐ ಕ್ಯಾನ್ ಸೇ. ಸೊ ಅದೇ ರೀತಿ ಇವತ್ತು ಈ ಒಂದು ಇದೊಂದು ಹೊಸ ಜರ್ನಿನೇ. ಏಕೆಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮುಂಚೆ ತುಂಬ ಏನು ಆ್ಯಕ್ಟಿವ್ ಆಗಿ ಇತ್ತಿಲ್ಲ. ಅಫ್ಕೋರ್ಸ್ ಅವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾನೂ ಇತ್ತಿಲ್ಲ. ಬಟ್ ಹೀಗೆ ರ್ಯಾಂಡಮ್ ಆಗಿ ಯಾವತ್ತೋ ಒಂದಿನ ಡಿಸೈಡ್ ಮಾಡಿದೆ ಇನ್ಸ್ಟಾದಲ್ಲಿರಬೇಕು ಅಂತ. ಸೊ ಇನ್ಸ್ಟಾಗ್ರಾಮ್ ಶುರು ಮಾಡಿದೆ. ಅದೇ ರೀತಿ ಇದನ್ನು ಈ ಯೂಟ್ಯೂಬ್ ಚಾನಲ್ಲು ಶುರು ಮಾಡಿದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾದರ್. ಸೊ ಹಾಗಾಗಿ ಐ ವಾಂಟೆಡ್ ಇಟ್ ಟು ಬಿ ವೆರಿ ಸ್ಪೆಷಲ್. ಆ್ಯಂಡ್ ಇಟ್ಸ್ ಅ ಬಿಗ್ ಡಿಸಿಷನ್ ಆ್ಯಂಡ್ ತುಂಬ ದೊಡ್ಡ ಕಮಿಟ್ಮೆಂಟ್ ಕೂಡ. ಏಕೆಂದರೆ ಪ್ರತಿ ವಾರ ಇರ್ಬೋದು, ಅಥವಾ 15 ದಿನಕ್ಕೊಂದ್ಸತಿ ಇರ್ಬೋದು, ಅಥವಾ ಕೆಲಸದ ಒತ್ತಡ ತುಂಬ ಜಾಸ್ತಿ ಆದಾಗ 1 ತಿಂಗಳಿಗೆ ಒಂದ್ಸತಿನಾದರೂ ಆಗಿರ್ಬೋದು. ಬಟ್ ಇಟ್ಸ್ ಅ ವೆರಿ ಬಿಗ್ ಕಮಿಟ್ಮೆಂಟ್. ಆ್ಯಂಡ್ ದಟ್ ಈಸ್ ಒನ್ ಕಮಿಟ್ಮೆಂಟ್. ನಾನು ಏಕೆಂದರೆ ನಿಮ್ಮೆಲ್ಲರ ಜೊತೆ ಒಂದು ಒಡನಾಟ ಮಾಡುವಂಥ ಒಂದು ಸಮಯ ಅದು ಯಾವುದೇ ರೀತಿಲೂ ಕಾಂಪ್ರಮೈಸ್ ಆಗಬಾರ್ದು, ಚೆನ್ನಾಗಿರಬೇಕು. ಎಷ್ಟೊಂದು ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಹಾಗಾಗಿ ಅದೆಲ್ಲ ಮಾಡಬೇಕಲ್ವಾ. ಆ್ಯಂಡ್ ಇಟ್ಸ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಲ್ಸೋ. ಸೊ ಅದೆಲ್ಲ ಸರಿಗಾಗಬೇಕು, ಅದಕ್ಕೆ ಒಳ್ಳೆ ದಿನ ಸ್ಟಾರ್ಟ್ ಮಾಡಬೇಕು ಅಂತ. ಆ್ಯಂಡ್ ನಾನು ಆಗಲೇ ಹೇಳಿದೆ, ನಾನು ಅಷ್ಟೊಂದು ಐ ಆಮ್ ನಾಟ್ ಅ ವೆರಿ ಟೆಕ್ ಸ್ಯಾವಿ ಪರ್ಸನ್. ನಂಗೆ ಅಷ್ಟೊಂದು ಈ ಟೆಕ್ನಿಕಲ್ ಇದೆಲ್ಲ ಗೊತ್ತಿಲ್ಲ. ಇನ್ಸ್ಟಾನು ಹಾಗೇನೆ ಎಷ್ಟೊಂದು ಸತಿ ಏನೇನೋ ತಪ್ಪುಗಳು ಮಾಡ್ತಾ ಇರ್ತೀನಿ, ಗೂಫಪ್ಗಳೆಲ್ಲ ಮಾಡ್ತಾ ಇರ್ತೀನಿ. ಸೊ ಅದನ್ನೆಲ್ಲ ನೀವು ಸಹಿಸ್ಕೊಂಡು ಬಂದಿದ್ದೀರಾ. ಅದೇ ರೀತಿ ಇಲ್ಲೂ ಐ ಆಮ್ ಶ್ಯೂರ್ ತಿಳಿದೇನೋ ನನ್ನಿಂದ ತಪ್ಪುಗಳಾಗತ್ತೆ, ಆಗಬಹುದು. ದಯವಿಟ್ಟು ಅದಕ್ಕೆ ಈಗಲೇ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಅದು. ಆ್ಯಂಡ್ ಇದೆಲ್ಲ ಹೇಳಿದೆ, ಆದರೆ ತುಂಬ ಮುಖ್ಯವಾದ ವಿಷಯ ನಾನು ಹೇಳಲೇಬೇಕು. ನಾನು ಇದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ದಿನನಿತ್ಯ ನಾನು ಇದನ್ನು ದಿನನಿತ್ಯ ಅವರನ್ನು ಜ್ಞಾಪಿಸ್ಕೋತೀನಿ. ಏಕೆಂದರೆ ಇವತ್ತು ನಾನು ಸುಧಾರಾಣಿಯಾಗಿ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಅಥವಾ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಕೆಲವು ವ್ಯಕ್ತಿಗಳು ಕಾರಣ. ಅದು ಯಾರು ಅಂತ ನಿಮಗೆ ಗೊತ್ತು.
ನನ್ನ ಮೊದಲನೇ ಸತಿ ನಾಯಕಿಯಾಗಿ ಪರಿಚಯ ಮಾಡಿದಂಥ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರಿಗೆ ನನ್ನ ಕೃತಜ್ಞತೆಗಳು. ಆಮೇಲೆ ಅದಕ್ಕೂ ಮುಂಚೆ ನನಗೆ ಚೈಲ್ಡ್ ಮಾಡೆಲಾಗಿ ಅವಕಾಶ ನೀಡಿದಂಥ CR ರಾವ್, ರಚನಾ ಅಡ್ವರ್ಟೈಸ್ಮೆಂಟ್ಸ್, ಅವ್ರಿಗೂ ಸಹ ನನ್ನ ಕೃತಜ್ಞತೆಗಳು. ಜೊತೆಗೆ ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ವಿಷರ್ಸ್, ಆಮೇಲೆ ಇಂಡಸ್ಟ್ರಿಯ ಪ್ರತಿಯೊಬ್ಬರು, ನಿರ್ಮಾಪಕರು, ನಿರ್ದೇಶಕರು, ನನ್ನ ಆರ್ಟಿಸ್ಟ್ಗಳು, ಎಲ್ರಿಗೂ ಅ ಬಿಗ್ ಥ್ಯಾಂಕ್ ಯು ಟು ಆಲ್ ಆಫ್ ದೆಮ್. ಆಮೇಲೆ ಇವತ್ತು ಕೆಲವು ಜನ ಈ ಹಿರಿಯರೆಲ್ಲ ನಮ್ಮ ಜೊತೆ ಇಲ್ಲ, ಅವರೆಲ್ಲರ ಆಶೀರ್ವಾದನೂ ನನಗೆ ಬೇಕು. ಸೊ ಹಾಗಾಗಿ ನಾನು ಅವರೆಲ್ಲರನ್ನೂ ಜ್ಞಾಪಿಸ್ಕೋತಾ ಮತ್ತೊಮ್ಮೆ ನಿಮ್ಗೆಲ್ರಿಗೂ ತುಂಬ 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 ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ ಆಲ್ ದಿಸ್ ಇಯರ್ಸ್. ಬೇಂದ್ರೆ ಅವರ ಈ ಮಾತುಗಳು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು. ಗುರಿ ಎಡೆಗೆ ಹೆಜ್ಜೆ ಹಾಕುತ್ತಿರುವ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು. ನನ್ನ ಯೂಟ್ಯೂಬ್ ಚಾನೆಲ್ ಟ್ಯಾಗ್ಲೈನ್ ಹೇಳೋ ಹಾಗೆ, ಇದು ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ಇದು ನನ್ನೊಬ್ಬಳ ಜರ್ನಿ ಅಲ್ಲ, ನಮ್ಮೆಲ್ಲರ ಜರ್ನಿ. ಸೊ ಸಿ ಯು ನೆಕ್ಸ್ಟ್ ವೀಕ್. ನಮಸ್ಕಾರ.